ಅಧಿಕಾರಿಗಳು ನಿರ್ಲಕ್ಷ್ಯಕ್ಕೆ ಬೆಳೆದು ನಿಂತ ಮರಕ್ಕೆ ಕೊಡಲಿ ಪೆಟ್ಟು. ನೆರಳು ನೀಡುತ್ತಿದ್ದ ಮರವನ್ನ ಕಡಿಯಲು ಅನುಮತಿ ನೀಡಿದ ಅರಣ್ಯಾಧಿಕಾರಿಗಳು. ಗುಬ್ಬಿ ಪಟ್ಟಣದ ಎಂಜಿ ರಸ್ತೆಯ ತಹಶೀಲ್ದಾರ್ ಮನೆಯ ಪಕ್ಕದಲ್ಲಿ 8 ತಿಂಗಳ ಹಿಂದೆ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣದ ಕಾಮಗಾರಿ ಆರಂಭಿಸಲಾಯಿತು. ಈಗ ಕೆಲಸ ಸಂಪೂರ್ಣ ಮುಗಿದಿದ್ದು, ಇದರ ಪಕ್ಕದಲ್ಲಿ ಇರುವ ಸುಮಾರು 40 ವರ್ಷಗಳ ಹಳೆಯ ಮರಗಳನ್ನು ಕಡಿದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ. ರೈಟಿಂಗ್ ಅಲ್ಲಿ ಕೊಟ್ಟಿರೋದು ಕೊಡ್ರಿ. ಯಾಕೆ ಸಮಸ್ಯೆ ನೀವು ಯಾಕೆ ಇವೆಲ್ಲ ಹೋಗುವಾಗ ನಾನು ನೆಡ್ಕೊಂಡು ಮ್ಯಾಲ್ ಬಿಡ್ತಾವೆ ಕಡ್ದು ಬಿಡ್ರಿ. ಅದೆಲ್ಲ ನೀರ್ ಬೀಳ್ತದ್ರಿ ನೋಡ್ಬೇಕಾದ್ರೆ ಮ್ಯಾಲ್ ಬಿಟ್ಬಿಟ್ರೆ ನಾನು ನೆಡ್ಕೊಂಡು ಅರಣ್ಯ ಇಲಾಖೆಯ ಅಧಿಕಾರಿಗಳು ಪರಿಸರವನ್ನ ಉಳಿಸುವ ಬದಲು ಗುತ್ತಿಗೆದಾರರಿಗೆ ಸಹಕರಿಸುವ ಈ ಕ್ರಮಕ್ಕೆ ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ಮಂಜುನಾಥ್, ಗುಬ್ಬಿ. ನಿಮಗೂ ವೈಯಕ್ತಿಕ ಏನಿಲ್ಲ. ಸರ್ಕಾರ ಆಯ್ಕೆ ಏನು ಸಂಬಳ ಕೊಟ್ಟು ನೀವು ಆ ಥರ ಅಂತಂದ್ರೆ ನೀವು ವಿರೋಧ ಪಕ್ಷದ ಥರ ಮಾತಾಡಬಾರ್ದು. ನೀವು ಒಬ್ಬ ಅಧಿಕಾರಿ ಸರ್, ಫಾರೆಸ್ಟ್ ಅಧಿಕಾರಿ, ಒಳ್ಳೆ ಪುಣ್ಯವಾದ ಕೆಲಸದಿದ್ದೀರಾ. ನೀವು ಇವತ್ತು ಮಾಡೋ ಕೆಲಸನ ಈಗ ಮುಂದೆ ಯಾರೋ ಒಬ್ಬ ನೆನೆಸ್ಕೊತಾನೆ. ಅಲ್ಲ ಸರ್, ನಿಮ್ಮನ್ನು ಟಾರ್ಗೆಟ್ ಮಾಡಕ್ ನಮಗೂ ವೈಯಕ್ತಿಕವಾಗಿ ಹೆಂಗೆ ಅದ್ ಹೆಂಗೆ ಹೇಳಿ ಸರ್? ಅಂತ ಹೇಳ್ತಾ ಇದೀವ. ಯಾವ ತರ ಬಂದು ನಿಮ್ಮನ್ನ ಟಾರ್ಗೆಟ್ ಮಾಡಿ ಮಾತಾಡ್ತೀವಿ. ರೋಡಲ್ಲಿ ಮರ ಕಡಿತವ್ರೆ ಸರ್ ಅಂತಂದ್ರೆ ನೋಡ್ತೀನಿ, ಚೆಕ್ ಮಾಡ್ತೀನಿ ಅಂತ ಹೇಳಿ ಚೆಕ್ ಮಾಡ್ಲಿವಲ್ಲ ಸರ್, ಮರ ಕಡ್ದಾಕಿರಲ್ಲ ಸರ್. ಮನೇಲಿ ಮಕ್ಳು ಬೆಳೆದು ಅಂತ ಕಟ್ಟೆ ಮಾಡಿಬಿಡಿ ಅತ್ಲಾಗೆ. ನಾನು ಹರಾಜಿ ಕರೆದ್ರು, ಹರಾಜಿಗೆ ಟ್ರಿಮ್ ಮಾಡ್ತೀವಿ ಅನ್ನೋ ಹೆಸರಿನಲ್ಲಿ ಮರ ಕಡಿಯುವಂಥದ್ದು. ಫಾರೆಸ್ಟ್ ಅಧಿಕಾರಿಗಳು ಅವ್ರ ಉದ್ಯೋಗ ಏನಂತ ಹೇಳಿದ್ರೆ ಫಾರೆಸ್ಟ್ ಆಫೀಸರ್ ಅಂತ ಹೇಳಿದ್ರೆ ಗಿಡ ನೆಡುವಂಥದ್ದು. ಅವ್ರ ಹಿಂದೆ ದಿನ 5-6 ಜನ ಮರ ಕಡಿಯೋರು ನಿಂತಿರ್ತಾರೆ. ಉದಾಹರಣೆಗೆ ಲಕ್ಷ್ಮಣ್ ಬೆಳಗ್ಗೆ ಬಂದು ಅವ್ರನ್ನ ಟೀ ಕುಡಿಸೋದ್ರಿಂದ ಹಿಡಿದು ಸಂಜೆ ಅವ್ರನ್ನ ಮನೆಗೆ ಬಿಟ್ಟು ಹೋಗೋರ್ಗು ಅವ್ರ ಜೊತೆಲೇ ಇರ್ತಾರೆ. ಇವತ್ತು ಈ ಕಡ್ದಿರೋಂಥ ಮರ ಇದೆಯಲ್ಲ, ಇದು ಕೊರೋನಾ ಸಂದರ್ಭದಲ್ಲಿ 100 ಕೋತಿಗಳು, ಇವತ್ತು ಕೂಡ 100 ಕೋತಿಗಳು ವಾಸ ಮಾಡ್ತಿದ್ದಂಥ ಜಾಗ ಇದು. ಕೋತಿಗಳಿಗೆ ಇವತ್ತು ನಾಯಿನ ಕಾಟ ಜಾಸ್ತಿ ಆದರೆ ಕೋತಿಗಳು ರಕ್ಷಣೆಗೆ ಇದ್ದಿದ್ದಂಥದ್ದು ಈಗ ಲಾಸ್ ಹೊಡೋದು. ಪ್ರತಿ ಭಾನುವಾರ ಇವರು ಟ್ರಿಮ್ ಹೆಸರಲ್ಲಿ ಒಂದು ಲೆಟರ್ ಕೊಡೋದು, ಮರನೆಲ್ಲ ಮಾರಣ ಹೋಮ ಮಾಡೋದು. ಅವ್ರಿಗೆ ಹಲಸಿನ ಮರ ಆಗ್ಬೋದು, ಬೇವಿನ ಮರ ಆಗ್ಬೋದು, ಹೊಂಗೆ ಮರ ಆಗ್ಬೋದು, ಅರಳಿ ಮರ ಆಗ್ಬೋದು, ಯಾವುದು ಮರಕ್ಕೆ ವ್ಯತ್ಯಾಸ ಇಲ್ಲ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಹೆಣ್ಣು ಅಂದರೆ ಬೋಗದ ವಸ್ತು ಅಂತ, ಹಂಗೆ ಮರ ಅಂದರೆ ಕಡಿಯೋ ವಸ್ತು ಇವ್ರಿಗೆ. ಮರ ಅಂದರೆ ನೆರಳು ಕೊಡ್ತತೆ, ಮಳೆ ಕೊಡುತ್ತೆ, ನೆರಳು ಬೇಕು ಅನ್ನೋಂಥದ್ದಿಲ್ಲ. ಮರ ಕಡಿದು ಮಾರ್ಕೊಂಡು ತಿನ್ನೋವಂಥದ್ದು. ಆ ಕೋತಿಗಳು ಹೋಗ್ತಾ ಇರೋದು ನೋಡಿದರೆ ಅವ್ರ ಮಕ್ಳು ಮರಿ ಒಳ್ಳೇದಾಗುತ್ತಾ ಅನ್ನೋಂಥ ಪ್ರಶ್ನೆ ಬಂದೈತೆ. ಈಗ ಟ್ರಿಮ್ಮಿಂಗ್ ಬೇಕಾಗಿರಲಿಲ್ಲ ಅವರು, ಆದರೂ ಪರ್ಮಿಷನ್ ಕೊಟ್ಟಿದ್ರು ಸಹ ಟ್ಯಾಂಕ್ನ ಎರೆಕ್ಷನ್ ಮಾಡಿ ಎಲ್ಲ ಮಾಡಿ ಟ್ಯಾಂಕ್ ಪೇಂಟಿಂಗ್ ಆಗಿ ಟ್ಯಾಂಕ್ನ ನೋಡಿ ಪೇಂಟ್ ಮಾಡಿ ಸಾರ್ವೆ ಇಳಿಸ್ತಾ ಇದ್ದಾರೆ. ನೆನ್ನೆ ಬೆಳಿಗ್ಗೆ ಮರ ಇದ್ದಂಥದ್ದು ನೆನ್ನೆ ಸಂಜೆ ಬಂದಾಗ ಇಡೀ ಮರ ಕಟಾವು ಮಾಡಿದ್ದಾರೆ. ಇದು ಮರದ ಲಾಬಿ. ಇಲ್ಲೊಬ್ಬ ಇದಾನೆ ಕಾಂಟ್ರಾಕ್ಟರ್, ಇಲ್ಲಿ ಲೋಕಲ್ ಒಬ್ಬ ಗುಬ್ಬಿ ತಾಲೂಕಿನಲ್ಲಿ 2 ಕಾಂಟ್ರಾಕ್ಟರ್ ಇದ್ದಾರೆ. ಅವ್ರದ್ದು ಏನಿಲ್ಲ, ಎಗ್ಗಿಲ್ಲದೆ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ಕೊಡುವುದು, ಅಧಿಕಾರಿಗಳನ್ನ ಇಲ್ಲಿ ಸ್ಥಳಕ್ಕೆ ಬರದ ರೀತಿಯಲ್ಲಿ ನೋಡ್ಕೊಂಡು ಕಾಲಾವಕಾಶ ನೋಡಿ ಮೋಸ ಮಾಡಿ ಇರೋ ಮರಗಳನ್ನೆಲ್ಲ ಮಾರಣ ಹೋಮ ಮಾಡ್ತಿದ್ದಾರೆ. ನೋಡಿ, ಬೆಳಿಗ್ಗೆ 5:30 ಗಂಟೆಗೆ ನೀವು ಬಂದರೂ ಸಹ ಸತ್ಯ ಇರಬೇಕು. 5:30 6 ಗಂಟೆ ಒಳಗಡೆ ಕೋತಿಯ ಒಂದು ಹಿಂಡು ಬರುತ್ತೆ. ಈ ಹಳೆಯ PWD ಆಫೀಸ್ ಕಡೆಯಿಂದ ಬಂದರೆ ಈ ಮರದ ಮೇಲೆ 3 ಗಂಟೆ ಮಧ್ಯ ಬೆಳಿಗ್ಗೆ 9 ಗಂಟೆ ತನಕ ಕೂತಿದ್ದು ತಹಸೀಲ್ದಾರ್ ಮನೆ ಆದಿಯಾಗಿ ಇದೊಂದು ರೂಟ್ ಮಾಡ್ಕೊಂಡು ಹೋಗ್ತವೆ ಪಾಪ ವಾಚೆ. ಯಾವಕ್ಕೂ ಇಲ್ಲ. ಇವತ್ತು ಕಿರ್ಗಾಡ್ತವೆ ಕೋತಿಗಳು, ಅವಕ್ಕೆ ಮರನೇ ಇಲ್ಲ ಮಧ್ಯದಲ್ಲಿ ಅಲೆ. ಆ ಸ್ಥಿತಿ ಮಾಡಿ 1-2 ಕೊಂಬೆ ಟ್ರಿಮ್ಮಿಂಗ್ಗೆ ಅಂತ ಕೊಟ್ರೆ ಯಾರದೇ ಪರ್ಮಿಷನ್ ಇಲ್ದಂಗೆ ಇಂಥ ದೊಡ್ಡ ಮರ ಇದೇನಿಲ್ಲ ಅಂದ್ರೆ 40-45 ವರ್ಷದ ಹಳೆಯ ಮಳೆ ಕರೆಯುವ ಮರ ಇದು. ಈ ಮರನ ಅನ್ಯಾಯವಾಗಿ, ಅದು ಪಾರ್ಕ್ ಇದು ನೋಡಿ, ಚರಂಡಿ ಇಲ್ಲಿದೆ, ಚರಂಡಿಯಿಂದ ಹಿಂಭಾಗ ಇರೋಂಥ ಮರ, ಈ ಮರನ ಕಡ್ದೋಗಿದ್ದಾರೆ. ಇದ್ರ ಸೂಕ್ತವಾದಂಥ ಇದ್ರ ವಿಚಾರವಾಗಿ ತನಿಖೆ ಆಗಬೇಕು ತಾಲೂಕು ದಂಡಾಧಿಕಾರಿಗಳಿಂದ. ಮತ್ತು ಇದನ್ನ RFO ಅವರು ನೀರಿನ ಟ್ಯಾಂಕ್ನ ಕಟ್ಟೋದೇ ಪರ್ಪಸ್ಗೋಸ್ಕರ ಒಂದು 3-4 ಕೊಂಬೆನ ಕಟ್ ಮಾಡಿಕೊಡಿ ಅಂತ ಕೊಟ್ಟಿರ್ತಾರೆ. ಇದ್ರ ಪ್ರಕಾರ ನಮ್ಮ ಇಲಾಖೆಯವರು ಕೂಡ ಏನು ಪ್ರೊಸೀಜರ್ ಮಾಡಬೇಕು, ಗಾಳಿ ಫಾರೆಸ್ಟ್ ಅವರು ಕೂಡ
ಕೊಂಬೆಗಳಿಗೆ ರೆಕಮೆಂಡ್ ಮಾಡಿಕೊಟ್ಟಿರ್ತಾರೆ. ನಾವು ಕೂಡ ಹರಾಜು ಮಾಡಿ ಕೊಟ್ಟಿರ್ತೀವಿ. ಆದರೆ ಅದನ್ನು ನಾವು ಕನ್ಫರ್ಮೇಷನ್ ಆದ್ಮೇಲೆ ಆಗಸ್ಟ್ 6ನೇ ತಾರೀಕು DCF ಕೊಟ್ಟಿರ್ತಾರೆ. ಅವ್ರು ಇದನ್ನು ಏಕಾಏಕಿ ಬಂದು ಇವತ್ತು ಯಾವುದೇ ಇಲಾಖೆ ಗಮನಕ್ಕೆ ಕರೆದಲ್ಲೇ ಕಟ್ ಮಾಡಿರೋದು ನಮಗೆ ಸ್ವಲ್ಪ ಕಂಡು ಬಂದಿದೆ. ಸೊ ಏನು ಸಾರ್ವಜನಿಕರು ಹೇಳಿದ್ದಾರೆ ಅವ್ರ ಪ್ರಕಾರ ನಮ್ಮ ಅರಣ್ಯ ಇಲಾಖೆ ಕಾನೂನು ಅಡಿಯಲ್ಲಿ ಅವ್ರಿಗೆ ಯಾವ ಸೆಕ್ಷನ್ ಏನು ಶಿಕ್ಷೆ ಕೊಡಿಸ್ಬೇಕು ಖಂಡಿತ ಅದ್ರ ಮೇಲೆ ನಾವು ಕ್ರಮ ಕೈಗೊಳ್ತೀವಿ.